ಹೆಸರಾಂತ ಕಾಡಿನಲ್ಲಿ ಒಂದು ಕೋತಿ ಮತ್ತು ಒಂದು ಬೆಕ್ಕು ನೆರೆದಿದ್ದವು. ಅವು ಎರಡೂ ಕೂಡ ತಮ್ಮದೇ ಆದ ಪ್ರಭಾವ ಹೊಂದಿದ್ದ ಜೀವಿಗಳು. ಕೋತಿ ಚಂಚಲ, ಆಟವಾಡಲು ಇಷ್ಟಪಡುವುದು. ಬೆಕ್ಕು ಶಾಂತ, ಆದರೆ ತುಂಬಾ ಚುರುಕಾದದು. ಒಂದು ದಿನ ಅವು ಊಟಕ್ಕೆ ಏನಾದರೂ ಹೊಸದಾಗಿ ತಿನ್ನೋಣ ಎಂದು ನಿರ್ಧರಿಸಿತು. ಕೋತಿಗೆ ನೆನೆಪಾಯ್ತು, ಅಲ್ಲೇ ಬಂದು ಹಣ್ಣುಗಳ ಮರದಲ್ಲಿ ಬಾಳೆಹಣ್ಣುಗಳು ಹೊಳೆದಿವೆ, ಅದನ್ನು ತಂದು ತಿನ್ನೋಣ. ಬೆಕ್ಕು ಕೂಡ ಒಪ್ಪಿತು. ಕೋತಿ ಮರಕ್ಕೆ ಹತ್ತಿ 2 ಬಾಳೆಹಣ್ಣುಗಳನ್ನು ಕತ್ತರಿಸಿ ಕೆಳಗೆ ತಂದಿತು. ಆದರೆ ತಕ್ಕಮಟ್ಟಿಗೆ ಬಾಳೆಹಣ್ಣುಗಳು ಒಂದಕ್ಕೊಂದು ಸಮಾನವಾಗಿರಲಿಲ್ಲ. ಒಂದು ದೊಡ್ಡದು, ಮತ್ತೊಂದು ತುಚ್ಛವಾಗಿತ್ತು. ಈಗ ಅವು ಎಂಥ ರೀತಿಯಲ್ಲಿ ಹಂಚಿಕೊಳ್ಳೋದು ಎಂಬುದು ಪ್ರಶ್ನೆಯಾಯಿತು. ಕೋತಿ ಹೇಳಿತು, ನಾನೇ ಹಂಚಿಕೊಳ್ತೀನಿ. ಬೆಕ್ಕು ಎಚ್ಚರಿಕೆಯಿಂದ ಹೇಳಿದರು, ಈಗ ನೀನು ಹೆಚ್ಚಾಗಿ ತಿನ್ಲಿ, ನ್ಯಾಯವಾಗಿರಲಿ. ಕೋತಿ ತಕ್ಷಣ ಎಳೆಯಿತು, ಒಂದು ಹಣ್ಣನ್ನು ಮಧ್ಯದಲ್ಲಿ ಮುರಿದು 2 ಭಾಗಗಳಾಗಿ ಮಾಡಿತು. ಆದರೆ ಕೊಟ್ಟ ಭಾಗಗಳು ಕೂಡ ಸಮಾನವಾಗಿರಲಿಲ್ಲ. ಬೆಕ್ಕು ನೋಡುತ್ತಾ ಹೀಗೆ ಹೇಳಿತು, ಇದು ಇನ್ನೂ ಸಮವಿಲ್ಲ. ಅದಕ್ಕೆ ಉತ್ತರವಾಗಿ ಕೋತಿ ಮತ್ತೆ ದೊಡ್ಡ ಭಾಗದ ತುಂಡು ಕಡಿದು ಮತ್ತೆ ಹಂಚಿತು. ಈ ಬಾರಿ ಮತ್ತೆ 2 ಭಾಗಗಳು ಅಸಮಾನ. ಹೀಗೆ ಮತ್ತೆ ಮತ್ತೆ ಹಂಚುತ್ತಾ ಕೊನೆಗೆ ಬಾಳೆಹಣ್ಣು ಸಂಪೂರ್ಣವಾಗಿ ತಿನ್ನಹೋಗಿತ್ತು. ಕೋತಿ ಸ್ವಲ್ಪ ತಿಂದಿತ್ತು, ಬೆಕ್ಕಿಗೆ ಸ್ವಲ್ಪವೂ ಸಿಕ್ಕಿರಲಿಲ್ಲ. ಬೆಕ್ಕು ಕೋಪಗೊಂಡಿತು. ಇದು ಏನು ನ್ಯಾಯ? ಅದು ಕೇಳಿತು. ಕೋತಿ ನಗುತ್ತಾ ಹೇಳಿತು, ನಾನು ನಿಷ್ಠೆಯಿಂದ ಸಮಾನವಾಗಿ ಹಂಚಲು ಪ್ರಯತ್ನಿಸಿದೆ, ಆದರೆ ಹಣ್ಣುಗಳೇ ಅಸಮಾನವಾಗಿದವು. ಆಗ ಬೆಕ್ಕು ತೀವ್ರವಾಗಿ ಯೋಚಿಸಿತು. ಅದು ನಿರ್ಧರಿಸಿತು, ಮುಂದಿನಿಂದ ತಾನೇ ಎಂಥದೇನೂ ಹಂಚಬೇಕಾದಾಗ ಗಮನದಿಂದ ನೋಡಬೇಕು, ಇಲ್ಲದಿದ್ದರೆ ಕೋತಿಯಂತಹವರು ಬೇರೆಯವರ ತಪ್ಪನ್ನು ನಡಿಗೆಯಲ್ಲಿ ತಿನ್ನಬಹುದು.